ಪ್ರೈಸ್ ದ ಲಾರ್ಡ್. ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ಈ ಸಮಯದಲ್ಲಿ ನಾವು ನೋಡುವುದಾದರೆ ನನ್ನ ಕೈಯಲ್ಲಿ ಇದು ಬ್ಲೂಟೂತ್ ಇಯರ್ಪಾಡ್ಸ್ ಎಂಬುದಾಗಿ ನಾವು ಅನೇಕ ವೇಳೆಗಳಲ್ಲಿ ನಮ್ಮ ಮೊಬೈಲ್ ಫೋನನ್ನು ಕೈಗಳಲ್ಲಿ ರಿಸೀವ್ ಮಾಡದೇ ಇರುವ ಸಮಯದಲ್ಲಿ ಇದನ್ನು ಕಿವಿಗೆ ಇಟ್ಟುಕೊಂಡು ಸಂಗೀತವನ್ನು ಕೇಳುವುದಾಗಲಿ ಅಥವಾ ನಾವು ವಿಶೇಷವಾಗಿ ಈ ವಾಹನ ಚಲಾಯಿಸುವಾಗ ಫೋನ್ ರಿಸೀವ್ ಮಾಡುವುದಕ್ಕಾಗಿ ಕೂಡ ಇದನ್ನು ಉಪಯೋಗಿಸುತ್ತಾರೆ. ಆದರೆ ಈ ಬ್ಲೂಟೂತ್ ಇಯರ್ಪಾಡಿನಿಂದ ಇಂಥ ಒಂದು ಉಪಯೋಗಗಳು ಇರುವುದಾದರೂ ಕೂಡ ಇದರ ಅನೇಕ ದುರುಪಯೋಗಗಳು ಕೂಡ ಇದೆ. ಏನೆಂದರೆ ಅದು ನಮ್ಮ ಕಿವಿಯ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಮಾತ್ರವಲ್ಲದೆ ಅನೇಕ ಸಾರಿ ನಾವು ವಾಹನ ಚಲಾಯಿಸುವಾಗ ಈ ಇಯರ್ಪಾಡನ್ನು ಧರಿಸಿಕೊಂಡಿರುವಾಗ ಅದರ ಶಬ್ದವನ್ನು ಕೇಳುವಾಗ ಇತರರು ಮಾತನಾಡುವ ಶಬ್ದವಾಗಲಿ ವಾಹನಗಳ ಶಬ್ದವಾಗಲಿ ಕೇಳದೆ ಅನೇಕ ಸಾರಿ ಅಪಘಾತಕ್ಕೂ ಕೂಡ ಒಳಗಾಗಬಹುದು. ಈ ವಸ್ತುವನ್ನು ನೋಡುವಾಗ ನಮಗೆ ಒಂದು ವಿಷಯ ನೆನಪಾಗುತ್ತದೆ. ಅದೇನೆಂದರೆ ಈ ಲೋಕವು ಕೂಡ, ಈ ಲೋಕದಲ್ಲಿರುವ ಆಸೆಯಾಗಲಿ ಲೋಕದಲ್ಲಿರುವ ವಿಷಯವಾಗಲಿ ಈ ಇಯರ್ಪಾಡ್ನ ಹಾಗೆ ಕಾರ್ಯ ಮಾಡುತ್ತದೆ. ಅದರಲ್ಲಿ ಕೂಡ ನಾವು ಸಂಪೂರ್ಣವಾಗಿ ಮುಳುಗಿ ಹೋಗಿರುವುದಾದರೆ ಅನೇಕ ವೇಳೆ ನಾವು ದೇವರ ಸ್ವರವನ್ನಾಗಲಿ ಆ ದೇವರ ಮಾರ್ಗವನ್ನಾಗಲಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹೇಗೆ ಈ ಬ್ಲೂಟೂತ್ ಹಾಕ್ಕೊಂಡು ಅನೇಕ ಅಪಘಾತಗಳು ಸಂಭವಿಸುತ್ತದೋ ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಇಂತಹ ಲೋಕದ ವಿಷಯಗಳಲ್ಲಿ ಮುಳುಗಿರುವಾಗ ಕ್ರಿಸ್ತನ ಬಲವಿಲ್ಲದೆ, ಆ ಕ್ರಿಸ್ತನ ಸಹಾಯವಿಲ್ಲದೆ, ಆತನ ಜೊತೆಯಲ್ಲಿ ನಾವಿರದೆ ಅನೇಕ ಸಾರಿ ನಾವು ಕೂಡ ಅನೇಕ ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಈ ದಿನಗಳಲ್ಲಿ ನಾವು ಇದನ್ನು ಹೇಗೆ ಮಿತಿಯಲ್ಲಿ ಬಳಸಬೇಕೋ ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ನಾವು ಇರುವಾಗ ಲೋಕವನ್ನು ಕೂಡ ಕ್ರಿಸ್ತನು ನಮಗೆ ತಿಳಿಸಿಕೊಟ್ಟಿರುವ ಹಾಗೆ ಒಂದು ಮಿತಿಯಲ್ಲಿ ಅದರಲ್ಲಿ ಜೀವಿಸಿ ನಾವು ಹೆಚ್ಚಾಗಿ ಪರಲೋಕದ ಕಡೆ ಗಮನ ಕೊಡಬೇಕು. ಯಾಕೆಂದರೆ ವಾಕ್ಯದಲ್ಲಿ ಬರೆದಿರುವ ಹಾಗೆ 1 ಯೋಹಾನ 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು ಎಂಬುದಾಗಿ. ಆದ್ದರಿಂದ ಈ ಲೋಕಕ್ಕಾಗಿ ನಾವು ಯೇಸು ಕ್ರಿಸ್ತನನ್ನು ಬಿಡುವುದು ಬೇಡ. ಆತನ ಮಾರ್ಗವನ್ನು ಕೇಳಿಸಿಕೊಳ್ಳದೆ, ಆತನ ಸ್ವರವನ್ನು ಕೇಳಿಸಿಕೊಳ್ಳದೆ ಇರುವುದು ಬೇಡ. ನಾವು ಈ ಇಯರ್ಪಾಡನ್ನು ಹಾಕಿಕೊಂಡಾಗ ಹೇಗೆ ಒಂದು ಪರಿಮಿತಿಯಲ್ಲಿ ಇರಬೇಕೋ ಅದೇ ರೀತಿಯಲ್ಲಿ ಲೋಕದಲ್ಲಿರುವಾಗ ಕೂಡ ನಮಗೆ ಒಂದು ಪರಿಮಿತಿಯನ್ನು ಹಾಕೊಂಡು ಕ್ರಿಸ್ತನ ಕೃಪೆಯಲ್ಲಿ ಬೆಳೆಯುವುದಕ್ಕೆ ಹೆಚ್ಚಾಗಿ ಪ್ರಯಾಸ ಪಡೋಣ. ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.